ಕಲ್ಯಾಣ ಕರ್ನಾಟಕ ಭಾಗದ ತುಂಗಭದ್ರಾ ಡ್ಯಾಂ ಸುಮಾರು 8 ಜಿಲ್ಲೆ 3 ರಾಜ್ಯಗಳ ಜೀವನಾಡಿಯಾಗಿದೆ. ಡ್ಯಾಂನ 19ನೇ ಗೇಟ್ ಕೊಚ್ಚಿ ಹೋಗಿ ನದಿ ಪಾತ್ರದ ಜನರ ನಿದ್ದೆಗೆಡಿಸಿತು. ಗೇಟ್ ಬದಲಾವಣೆ ಕಾಮಗಾರಿಯನ್ನು ಕೈಗೊಳ್ಳಲಾಗಿತ್ತು. ಆದರೆ ಇವತ್ತು ತುಂಗಭದ್ರಾ ಡ್ಯಾಂಗೆ ಭೇಟಿ ನೀಡಿರುವಂಥ ಡಿಸಿಎಂ ಡಿಕೆ ಶಿವಕುಮಾರ್ ಕಾಮಗಾರಿಯನ್ನು ಪರಿಶೀಲನೆ ಮಾಡಿದರು. ಅದರ ಒಂದು ವರದಿ ನಿಮ್ಮ ಮುಂದೆ. ತುಂಗಭದ್ರಾ ಜಲಾಶಯಕ್ಕೆ ಡಿಸಿಎಂ ಡಿಕೆಶಿ ಭೇಟಿ. 33 ಹೊಸ ಕ್ರಸ್ಟ್ ಗೇಟ್ ಅಳವಡಿಕೆ ವೀಕ್ಷಣೆ. ವಿಜಯನಗರ ಜಿಲ್ಲೆಯ ಹೊಸಪೇಟೆಯಲ್ಲಿರುವ ತುಂಗಭದ್ರಾ ಜಲಾಶಯಕ್ಕೆ ಇಂದು ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಜಲಾಶಯದ 19ನೆಯ ಕ್ರಸ್ಟ್ ಗೇಟ್ ಮುರಿದು ಹೊಸ ಗೇಟ್ ಅಳವಡಿಸಿದ ನಂತರ ಇದೇ ಮೊದಲ ಬಾರಿಗೆ ಅವರು ಡ್ಯಾಂಗೆ ಆಗಮಿಸಿದ್ರು. ಡ್ಯಾಂನ ನೂತನ ಗೇಟ್ ಅಳವಡಿಕೆ ಕಾಮಗಾರಿ ಮುಕ್ತಾಯದ ಹಂತ ತಲುಪಿದೆ. ಈಗಾಗಲೇ ಡ್ಯಾಂನ 33 ಗೇಟ್ಗಳಿಗೆ ಹೊಸ ಗೇಟ್ ಅಳವಡಿಕೆ ಮಾಡಲಾಗಿದ್ದು ಆನ್ ಆ್ಯಂಡ್ ಆಫ್ ಟ್ರಯಲ್ ರನ್ ಸಹ ಮಾಡಲಾಗಿದೆ. ಡ್ಯಾಮ್ ಗೇಟ್ ಅಳವಡಿಕೆಯ ಕಾಮಗಾರಿ ಮುಕ್ತಾಯ ಹಂತ ತಲುಪಿದ್ದರಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಸಚಿವರು, ಸ್ಥಳೀಯ ಶಾಸಕ, ಸಂಸದರು ಒಟ್ಟಿಗೆ ಜಲಾಶಯಕ್ಕೆ ಆಗಮಿಸಿ ಕೊಚ್ಚಿ ಹೋಗಿದ್ದ 19ನೇ ಗೇಟ್ ಟ್ರಯಲ್ ರನ್ ಮಾಡಿ ಪರಿಶೀಲನೆ ನಡೆಸಿದರು. ಕಾಮಗಾರಿ ವೀಕ್ಷಣೆಯ ನಂತರ ಮಾತನಾಡಿದ ಡಿಸಿಎಂ ಡಿಕೆಶಿ, ಗೇಟ್ ಅಳವಡಿಕೆಯ ಬಗ್ಗೆ ಜಲಾಶಯನ ಹೇಗೆ ಉಳಿಸಿಕೊಳ್ತಾರೆ ಎಂದು ರಾಜ್ಯದ ಜನತೆ, ರೈತರು ಕಾತುರದಿಂದ ಕಾಯ್ತಾ ಇದ್ದಾರೆ. ಇನ್ನು 1 ವಾರದೊಳಗೆ ಚೈನ್ ಬರುತ್ತವೆ. ಇದೇ ತಿಂಗಳು 15ರಂದು ಉದ್ಘಾಟನೆಯನ್ನ ಇಟ್ಟುಕೊಳ್ಳಲು ಸಿದ್ಧರಾಗಿ ಎಂದು ಹೇಳಿರುವೆ ಎಂದು ಡಿಕೆ ಶಿವಕುಮಾರ್ ಇದೇ ವೇಳೆ ಹೇಳಿದರು. ಹೊಸ ಚೈನು ಮೇ 7ನೇ ತಾರೀಕಿಗೆ ಬರ್ತದೆ ಅಂತ ನಿಗದಿ ಆಗಿದೆ. ಚೈನ್ ಆಗ್ತಿಲ್ಲ, ಮೇ ಎಂಡ್ಗೆ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಿದ್ದೀವಿ. ಆದರೆ ನಾನು ಮೇ 15ನೇ ತಾರೀಕು ಇಟ್ಕೊಳ್ರಪ್ಪ ಗುರಿ ಅಂತ ಹೇಳಿದ್ದೀನಿ. ಏಕೆಂದರೆ ಮಳೆ ಬಂದರೆ ಈಗೆಲ್ಲ ನಾವು ರೆಡಿ ಮಾಡಬೇಕಲ್ಲ, ಸೊ ಅದಕ್ಕೆಲ್ಲ ಕೂಡ ನಾವು ಮಾಡ್ತಾ ಇದ್ದೀವಿ. ಡಿಸಿಎಂ ಡಿಕೆಶಿ ಅವರು ಯುದ್ಧೋಪಹಾದಿಯಲ್ಲಿ ಹೊಸ ಗೇಟ್ ಅಳವಡಿಸುವ ಭರವಸೆ ನೀಡಿದ್ದಾರೆ. ಎಂಜಿನಿಯರ್ಗಳ ನಿರಂತರ ಪರಿಶ್ರಮದಿಂದ ಈ ಕಾರ್ಯ ಯಶಸ್ವಿಯಾಗಿ ಪೂರ್ಣಗೊಂಡಿದೆ ಅಂತ ಹಾಡಿ ಹೊಗಳಿದ್ದಾರೆ. ಡಿಸಿಎಂಗೆ ಸಚಿವರಾದ NS ಬೋಸರಾಜು ಮತ್ತು ಶಿವರಾಜ್ ತಂಗಡಗಿ ಸಾಥ್ ನೀಡಿದರು. ಮಂಜುನಾಥ್ ಹಿರೇಮಠ್, ಜಿ ಕನ್ನಡ ನ್ಯೂಸ್, ವಿಜಯನಗರ.